ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. 10th ಪಾಸ್ ಆದವರಿಗೆ ಒಂದು ಬಿಗ್ ನ್ಯೂಸ್ ಇದೆ. ಸರ್ಕಾರಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇರೋರಿಗೆ ಇದೊಂದು ಸುವರ್ಣ ಅವಕಾಶ. ಇಂಡಿಯಾ ಪೋಸ್ಟ್ GDS ಅಡಿಯಲ್ಲಿ ಒಟ್ಟು 28,740 ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಾ ಇದೆ. ಇದರಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ BPM, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ABPM ಮತ್ತು ಅಂಚೆ ಸೇವಕ್ ಹುದ್ದೆಗಳು ಕೂಡ ಸೇರಿವೆ. ಯಾವುದೇ ಕಠಿಣ ಪರೀಕ್ಷೆ ಇಲ್ಲದೆ ನೇರವಾಗಿ ಕೆಲಸ ಪಡೆಯೋದಕ್ಕೆ ಇದು ಬೆಸ್ಟ್ ಚಾನ್ಸ್. ಮೊದಲಿಗೆ ಅರ್ಹತೆ ಮತ್ತು ವಯಸ್ಸಿನ ಮಿತಿ ಎಷ್ಟು ಅಂತ ನೋಡೋದಾದರೆ, ಈ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ನೀವು ಯಾವುದೇ ಮಾನ್ಯತೆ ಪಡೆದ ಬೋರ್ಡ್ನಿಂದ ಕೇವಲ 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು. ಅಭ್ಯರ್ಥಿಗಳ ವಯಸ್ಸು 18ರಿಂದ 49 ವರ್ಷದ ಒಳಗಿರಬೇಕು. ಸರ್ಕಾರದ ರೂಲ್ಸ್ ಪ್ರಕಾರ ಮೀಸಲಾತಿ ಇರೋ ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗತ್ತೆ. ಸ್ಯಾಲ್ರಿ ವಿಚಾರಕ್ಕೆ ಬಂದರೆ ಪೋಸ್ಟ್ ಮಾಸ್ಟರ್ಗಳಿಗೆ 29,380 ರೂಪಾಯಿಯವರೆಗೆ ಮತ್ತು ಅಂಚೆ ಸೇವಕರಿಗೆ 24,470 ರೂಪಾಯಿಯವರೆಗೆ ಸಂಬಳ ಸಿಗತ್ತೆ. ಪ್ರತಿ ವರ್ಷ 3% ಇನ್ಕ್ರಿಮೆಂಟ್ ಕೂಡ ಇರುತ್ತೆ. ಈ ನೇಮಕಾತಿಯ ಅಫಿಷಿಯಲ್ ನೋಟಿಫಿಕೇಶನ್ ಜನವರಿ 31, 2026ರಂದು ಬಿಡುಗಡೆಯಾಗತ್ತೆ. ಅದೇ ದಿನದಿಂದ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಲಿಂಕ್ ಕೂಡ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ ಫೆಬ್ರವರಿ 14, 2026 ಕೊನೆಯ ದಿನಾಂಕ. ನೀವು ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ವೇಟಿಂಗ್ ಇರೋದಿಲ್ಲ. ಯಾಕಂದರೆ ಫೆಬ್ರವರಿ 28ರಂದೇ ಮೊದಲ ಮೆರಿಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ. ಅಪ್ಲಿಕೇಶನ್ ಫೀಸ್ ಮತ್ತು ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದರೆ, ಈ ಹುದ್ದೆಗಳಿಗೆ ಯಾವುದೇ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ. ನಿಮ್ಮ 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್ನಲ್ಲಿರುವ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಸಿದ್ಧಪಡಿಸಿ ಆಯ್ಕೆ ಮಾಡಲಾಗುತ್ತೆ. ಅಪ್ಲಿಕೇಶನ್ ಫೀಸ್ ಕೇವಲ 100 ರೂಪಾಯಿ ಮಾತ್ರ. ಆದರೆ ಮಹಿಳೆಯರು, SC/ST, PWD ಹಾಗೆ ಟ್ರಾನ್ಸ್ ವುಮೆನ್ ಅಭ್ಯರ್ಥಿಗಳಿಗೆ ಯಾವುದೇ ಫೀಸ್ ಇರೋದಿಲ್ಲ. ಅವರು ಫ್ರೀಯಾಗಿ ಅಪ್ಲಿಕೇಶನ್ ಸಲ್ಲಿಸಬಹುದು. ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋದಾದರೆ, ಆಸಕ್ತಿ ಇರೋರು ಇಂಡಿಯಾ ಪೋಸ್ಟ್ GDS online.gov.in ವೆಬ್ಸೈಟ್ಗೆ ವಿಸಿಟ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಅಪ್ಲಿಕೇಶನ್ ತುಂಬುವಾಗ 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೆ ಫೋಟೋನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಕೇರಳದಂತಹ ರಾಜ್ಯಗಳಲ್ಲೂ ಹೆಚ್ಚಿನ ವೇಕೆನ್ಸಿಗಳಿವೆ. ಈ ಕೂಡಲೇ ನಿಮ್ಮ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ ಮತ್ತು ಈ ಇನ್ಫಾರ್ಮೇಷನನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.